ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಸೊ ಇದು ಸನ್ರೈಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಬೆಳಿಗ್ಗೆನೇ ಈ ಥರ ಸನ್ರೈಸ್ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ಇದು ಮಾರ್ನಿಂಗ್ ಹಸ್ಬೆಂಡ್ ಆಚೆ ಹೋದಾಗ ಅವರು ಕ್ಯಾಪ್ಚರ್ ಬಂದಿರೋವಂಥ ವಿಡಿಯೋ ಇದು. ಆರೆಂಜಿ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ. ಸೊ ಗಾಯ್ಸ್, ಹಸ್ಬೆಂಡು ಸನ್ರೈಸ್ ಎಲ್ಲ ನೋಡಿಕೊಂಡು ಅವ್ರ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಚಿಕ್ಕ ಮಗ ಇನ್ನೂ ಮಲ್ಗೆ ಇದ್ದ. ಸೊ ದೊಡ್ಡವನು ಅವನಿಗೆ ಶಾಲ್ ಒದಿಸ್ಬಿಟ್ಟು ತಮ್ಮ ಮಲ್ಕೋ ಅಂತ ಕ್ಯೂಟಾಗಿ ಹೇಳ್ತಾ ಇದ್ದ. ಸೊ ಇವರಿಬ್ಬರು ಹೇಗೆಂದರೆ ಒಂಥರ ಟಾಮ್ ಆ್ಯಂಡ್ ಜೆರ್ರಿ ಥರ. 5 ನಿಮಿಷ ಚೆನ್ನಾಗಿರ್ತಾರೆ, ಇನ್ನು 5 ನಿಮಿಷ ಈ ಥರ ಕಿತ್ತಾಡ್ತಾರೆ. ಸೊ ಎಲ್ಲರೂ ಹಾಗೆ ಅಲ್ವಾ, ಅಣ್ಣ ತಮ್ಮ ಅಕ್ಕ ತಂಗಿ. ದೊಡ್ಡವರಾದಮೇಲೆ ಈ ಮೂಮೆಂಟ್ಸ್ ಎಲ್ಲ ನೆನೆಸ್ಕೊಳ್ಳೋಕ್ಕೆ ತುಂಬ ಕ್ಯೂಟ್ ಇರುತ್ತೆ. ಸೊ ಇಲ್ಲಿ ಚಿಕ್ಕವನು ಬಂದುಬಿಟ್ಟು ಜಿರ್ಲೆ ಹಿಡಿತಾ ಇದ್ದಾನೆ ಗಾಯ್ಸ್. ಜಿರ್ಲೆ ಮರಿನ ಹಿಡಿಯೋಕ್ಕೆ ಹೋಗ್ತಾ ಇದ್ದಾನೆ. ಅದು ಸಿಗ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ. ಎಷ್ಟೊತ್ತು ಟ್ರೈ ಮಾಡಿದ್ದಾನೆ ನೋಡಿ ಗಾಯ್ಸ್. ಅವನು ಮಿನಿಮಮ್ ಒಂದು 3-4 ಮಿನಿಟ್ಸ್ ಅವನು ಜಿರ್ಲೆ ಹಿಂದೆನೇ ಎಲ್ಲಂದರೆ ಅಲ್ಲಿ ಹೋಗಿದ್ದಾನೆ. ಸೊ ಹಸ್ಬೆಂಡ್ ಅದನ್ನು ಕ್ಯೂಟಾಗಿದೆ ಅಂತ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ಗಾಯ್ಸ್, ಇದು ನಮ್ಮ ಇದಕ್ಕೆ ನಾವು ಭೀಮ್ ಅಂತ ಹೆಸರಿಟ್ಕೊಂಡಿದ್ವಿ ಫಿಶ್ಶು. ಸೊ ಅದು ಬೆಳಿಗ್ಗೆ ಸತ್ತೋಗ್ಬಿಟ್ಟಿತ್ತು. ಬೇಜಾರಾಯಿತು ಗಾಯ್ಸ್. ಎದ್ದ ತಕ್ಷಣ ಅದನ್ನು ನೋಡಿಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.